ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾನು ನಿಮಗೆ ಇಂಪಾರ್ಟೆಂಟ್ ಮಾಹಿತಿಯನ್ನು ಹೇಳುತ್ತೇನೆ. ಸೊ ಏನು ಇಂಪಾರ್ಟೆಂಟ್ ಮಾಹಿತಿ ಅಂದರೆ, ಸೊ ಇಲ್ಲಿ ನೀವು ನೋಡಿರ್ಬೋದು ಕೆ ಇ ಎ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಇವರ ಕಡೆಯಿಂದ ಇಂಪಾರ್ಟೆಂಟ್ ಮಾಹಿತಿ ಏನಂದರೆ ಪಿ ಜಿ ಸಿ ಇ ಟಿ ಓಕೆ. ಸೊ ಪಿ ಜಿ ಸಿ ಇ ಟಿಯನ್ನು ಈ ವರ್ಷ ಕೂಡ ಅನೌನ್ಸ್ಮೆಂಟ್ ಮಾಡಿದ್ದಾರೆ, ಅಪ್ಲಿಕೇಶನ್ ಕರೆದಿದ್ದಾರೆ ಪಿ ಜಿ ಸಿ ಇ ಟಿದ. ಸೊ ಯಾರೆಲ್ಲ ಇವು ಕೋರ್ಸ್ಗಳು ಅಂದರೆ MCA ಆಗಿರ್ಬೋದು, MBA ಆಗಿರ್ಬೋದು, ME ಆಗಿರ್ಬೋದು, MTech ಆಗಿರ್ಬೋದು, ನೆಕ್ಸ್ಟ್ ಆರ್ಕಿಟೆಕ್ಚರ್ ಆಗಿರ್ಬೋದು. ಸೊ ಇವೆಲ್ಲ ಯಾರು ಕೋರ್ಸ್ ನೀವು ಮಾಡೋರಿದ್ದೀರಲ್ಲ, ಸೊ ಅಂದರೆ ಅಡ್ಮಿಷನ್ ಮಾಡಬೇಕಾದ್ರೆ ಸೊ ಕಂಪಲ್ಸರಿ ಏನು ಮಾಡಬೇಕಂದ್ರೆ ಪಿ ಜಿ ಸಿ ಟಿ ಎಕ್ಸಾಮನ್ನು ಬರೀರಿ. ಸೊ ಇದು ಯಾರು ಕಂಡಕ್ಟ್ ಮಾಡ್ತಾರೆ ಅಂದರೆ KE ದವರ ಕಂಡಕ್ಟ್ ಮಾಡ್ತಾರೆ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರ ಕಂಡಕ್ಟ್ ಮಾಡ್ತಾರೆ. ಸೊ ಇವಾಗ ಕೂಡ ಎಕ್ಸಾಮ ಅಪ್ಲಿಕೇಶನನ್ನು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಯಾರೆಲ್ಲ ನೀವು ಆಸ್ಪಿರೆಂಟ್ಸ್ಗಳು ಇದ್ದೀರಲ್ಲ, MCA ಮಾಡೋರಾಗಿರ್ಬೋದು, MBA ಮಾಡೋರಾಗಿರ್ಬೋದು, ME ಆಗಿರ್ಬೋದು, MTech ಆಗಿರ್ಬೋದು, ಆರ್ಕಿಟೆಕ್ಚರ್ ಆಗಿರ್ಬೋದು, ಸೊ ಅವರೆಲ್ಲ ಏನು ಮಾಡಬೇಕಂದ್ರೆ ಪಿ ಜಿ ಸಿ ಟಿ ಎಕ್ಸಾಮ್ ಬರೀಬೇಕು. ಸೊ ಇನ್ನೊಂದು, ಸೊ ಯಾವೆಲ್ಲ ಡಾಕ್ಯುಮೆಂಟ್ಸ ನಿಮ್ಮ ಹತ್ರ ಇರಬೇಕಂದ್ರೆ, ಸೊ ಈ ಎಕ್ಸಾಮ್ ಬರೋಕ್ಕಿಂತ ಮುಂಚಿತವಾಗಿ ಏನು ಮಾಡಬೇಕಂದ್ರೆ ನೀವು ಆನ್ಲೈನ್ ಅಪ್ಲಿಕೇಶನ್ ಫಿಲ್ಲಪ್ ಮಾಡಬೇಕು, ಒಂದು ಅಪ್ಲಿಕೇಶನ್ ಫಾರ್ಮ್ ಫಿಲ್ಲಪ್ ಮಾಡಬೇಕು. ಸೊ ಈಗ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ ಅವರ ಕರೆದಿದ್ದಾರೆ, ಅಪ್ಲಿಕೇಶನ್ ಫಾರ್ಮ್ ಫಿಲ್ಲಪ್ ಮಾಡಬೇಕು. ಸೊ ನಿಮ್ಗೆ ಡಾಕ್ಯುಮೆಂಟ್ಸ್ ಏನೇನು ನೀಡದಾವೆ ಅಂದರೆ, ಸೊ ಫಸ್ಟ್ ನಿಮ್ಮ ಹತ್ರ SSLC ಮಾರ್ಕ್ಸ್ ಕಾರ್ಡ್ ಕೂಡ ಇರಬೇಕು. ನೆಕ್ಸ್ಟ್ ಅದೇ ರೀತಿ ಸೆಕೆಂಡ್ ಇಯರ್ ಮಾರ್ಕ್ಸ್ ಕಾರ್ಡ್ ಕೂಡ ಇರಬೇಕು ನಿಮ್ಮ ಹತ್ರ. ನೆಕ್ಸ್ಟ್ RD ಸಂಖ್ಯೆ ಅಂದರೆ ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟ್ ಇರಬೇಕು ನಿಮ್ಮ ಹತ್ರ. ಸೊ ಅದು ಚಾಲ್ತಿಯಲ್ಲಿ ಇರಬೇಕು. ಸೊ ಓಕೆ. ನೆಕ್ಸ್ಟ್ ಕರ್ನಾಟಕದಲ್ಲಿ ಅಧ್ಯಯನ ಮಾಡಿದ ವಿವರಗಳು ಅಂತ ಹೇಳ್ತಾರೆ. ಸೊ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಏನು ಮಾಡ್ಬೇಕಂದ್ರೆ ನೀವು ಸ್ಟಡಿ ಸರ್ಟಿಫಿಕೇಟ್ ಇರಬೇಕು ನಿಮ್ಮ ಹತ್ರ, 10th ಸ್ಟಡಿ ಸರ್ಟಿಫಿಕೇಟು ಇರಬೇಕು, ಸೆಕೆಂಡ್ ಇಯರ್ ಸ್ಟಡಿ ಸರ್ಟಿಫಿಕೇಟು ಇಟ್ಕೋರಿ. ನೆಕ್ಸ್ಟ್ ಡಿಗ್ರಿದು ಕೂಡ ಸ್ಟಡಿ ಸರ್ಟಿಫಿಕೇಟು ಇರಬೇಕು. ಅದೇ ರೀತಿ ಸ್ಟಡಿ ಮಾಡಿರುವಂಥ ಸರ್ಟಿಫಿಕೇಟ್ಗಳು, ಈಗ ಪ್ರೈಮರಿ ಆಗಿರ್ಬೋದು, ಹೈಸ್ಕೂಲ್ ಆಗಿರ್ಬೋದು, ಸೊ ಅವ್ರದ್ದೆಲ್ಲ ಕೂಡ ಸ್ಟಡಿ ಸರ್ಟಿಫಿಕೇಟ್ ಇರಬೇಕು. ಅಟ್ಲೀಸ್ಟ್ ಒಂದು 7 ಇಯರ್ಸ್ದರೆ ಸ್ಟಡಿ ಸರ್ಟಿಫಿಕೇಟ ನಿಮ್ಮ ಹತ್ರ ಇರಲಿ. ನೆಕ್ಸ್ಟ್ ಪದವಿ ಮಾರ್ಕ್ಸ್ ಕಾರ್ಡ್ ಇರಬೇಕು. ಸೊ ಈಗ ನಿಮ್ಗೊಂದು ಕ್ವಶನ್ಸ್ ಅರೈಸ್ ಆಗುತ್ತೆ, ಪದವಿ ಮಾರ್ಕ್ಸ್ ಕಾರ್ಡ್ ಇರಬೇಕಂತ ಹೇಳಿದ್ದಾರೆ. ಸೊ ಯಾರೆಲ್ಲ ಈಗ ಡಿಗ್ರಿ ಕಂಪ್ಲೀಟ್ ಮಾಡಿದಾರಲ್ಲ ಅವ್ರು ಏನು ಮಾಡಬೇಕಂದ್ರೆ ಅವ್ರ ಹತ್ರ ಪದವಿ ಮಾರ್ಕ್ಸ್ ಕಾರ್ಡ್ ಇರುತ್ತೆ. ಸೊ ಇನ್ನೂ ಕೂಡ ಕೆಲವೊಂದು ಯೂನಿವರ್ಸಿಟಿದವ್ರು ಏನು ಮಾಡಿರೋದಿಲ್ಲ ಅಂದರೆ ಮಾರ್ಕ್ಸ್ ಕಾರ್ಡ್ಗಳನ್ನು ಕೊಟ್ಟಿರೋದಿಲ್ಲ, ಇನ್ನೂ ಬಂದಿರೋದಿಲ್ಲ ಮಾರ್ಕ್ಸ್ ಕಾರ್ಡ್. ಸೊ ಅವರು ಕೂಡ ಅಪ್ಲೈ ಮಾಡ್ಬೋದು. ಸೊ ನೆಕ್ಸ್ಟ್ ಇನ್ನೊಂದು, ಈಗ 6th ಸೆಮ್, ಸೊ ಪ್ರೆಸೆಂಟ್ ಇವಾಗ 6th ಸೆಮ್ದವ್ರ 6ನೇ ಸೆಮಿಸ್ಟರ್ದವ್ರು ಕೂಡ ಈಗ ಸ್ಟಡಿ ಮಾಡತ್ತಿರ್ತಾರೆ. ಫಾರ್ ಎಕ್ಸಾಂಪಲ್ BCom ಆಗಿರ್ಬೋದು. ಸೊ ಇವರು ಕೂಡ MBA ಮಾಡಬೇಕಾದ್ರೆ ಏನು ಮಾಡ್ಬೋದು ಅಂದರೆ, ಸೊ ಇವಾಗ ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಸೊ ಅವ್ರ ಹತ್ರ ಎಷ್ಟು ಮಾರ್ಕ್ಸ್ ಕಾರ್ಡ್ ಇದಾವಲ್ಲ, ಸೊ ಅಷ್ಟೇ ಮಾರ್ಕ್ಸ್ ಕಾರ್ಡ್ದಿಂದ ಅವರ ಅಪ್ಲಿಕೇಶನ್ ಹಾಕ್ಬೋದು. ಸೊ ಫಾರ್ ಎಕ್ಸಾಂಪಲ್ ಈಗ ನೋಡಿರಿ, ಈಗ 5th ಸೆಮ್ ತನಕ ಅವ್ರು ಕಂಪ್ಲೀಟ್ ಆಗಿರುತ್ತೆ ಡಿಗ್ರಿ. ಸೊ 5th ಸೆಮ್ ತನಕ ಕಂಪ್ಲೀಟ್ ಆದ್ರೆ ಏನು ಮಾಡಬೇಕು, ಅಲ್ಲಿವರೆಗೆ ಯಾವ್ಯಾವ ಮಾರ್ಕ್ಸ್ ಕಾರ್ಡ್ ಇದಾವಲ್ಲ, ಸೊ ಅವನ್ನೆಲ್ಲ ಮಾರ್ಕ್ಸ್ ಕಾರ್ಡನ್ನು ಇಲ್ಲಿ ನೀವು ಅಪ್ಲೋಡ್ ಮಾಡ್ಬೋದಾಗಿರ್ಬೋದು. ನೆಕ್ಸ್ಟ್ ಸಪೋಸ್ ಈಗ 5th ಸೆಮ್ದ ರಿಸಲ್ಟು ಬಂದಿರುತ್ತೆ, ಮಾರ್ಕ್ಸ್ ಕಾರ್ಡ್ ಇನ್ನೂ ಬಂದಿರೋದಿಲ್ಲ. ಸೊ ಇಂಥ ಸಿಚುವೇಶನ್ ಇತ್ತಂದ್ರೆ ಏನು ಮಾಡ್ಬೋದು ಅಂದರೆ, ಸೊ ಆನ್ಲೈನ್ದಲ್ಲಿ ಇರುವಂಥ ಒಂದು ಏನು ಮಾಡ್ರಿ ಅಂದರೆ ನೀವು ಮಾರ್ಕ್ಸ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೊರಿ. DG ಲಾಕರ್ದಲ್ಲಿ ಇರುತ್ತೆ ಅಥವಾ ಆನ್ಲೈನ್ದಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಂಡಿರ್ತಾರೆ. ಸೊ ಆ ಮಾರ್ಕ್ಸ್ ಕಾರ್ಡಿಗೆ ಏನು ಮಾಡಿರಿ, ಪ್ರಿನ್ಸಿಪಲ್ ಸೈನ್ ಇರಬೇಕು. ಯಾವುದರ ಏನು ಮಾಡಬೇಕಂದ್ರೆ ಗೆಜೆಟೆಡ್ ಆಫೀಸರ್ಸ ಸೈನ್ ಇರಬೇಕು. ಸೊ ಓಕೆ. ಸೊ ಆ ಥರ ನೀವು ಅದನ್ನು ಅಪ್ಲೋಡ್ ಮಾಡೋದಾಗಿರ್ಬೋದು, ಜೆನ್ಯೂನ್ ಆಗಿರಬೇಕು. ಓಕೆ. ನೆಕ್ಸ್ಟ್ ನೋಡಿರಿ, ಪದವಿ ಪೂರ್ಣಗೊಂಡ ಪ್ರಮಾಣ ಪತ್ರ ಅಂತ ಹೇಳ್ತಾರೆ. ಪದವಿ ಪೂರ್ಣಗೊಂಡ ಪ್ರಮಾಣ ಪತ್ರ. ಸೊ ಅಂದರೆ ಡಿಗ್ರಿ ಕಂಪ್ಲೀಟ್ ಆಗಿರುವಂಥ ಸರ್ಟಿಫಿಕೇಟ್ ಕೂಡ ಇರಬೇಕು. ಯಾರೆಲ್ಲ ಈಗ ಪ್ರೀವಿಯಸ್ ಇಯರಲ್ಲಿ ಕೂಡ ಡಿಗ್ರಿ ಕಂಪ್ಲೀಟ್ ಆಗಿದೆಯಲ್ಲ, ಸೊ ಅವರು ಕೂಡ ಇವಾಗ ಏನಾದರೂ ಪಿ ಜಿ ಸಿ ಇ ಟಿ ಎಕ್ಸಾಮ್ ಬರಿಬೇಕಾದ್ರೆ ಸೊ ಅದನ್ನ ಎಕ್ಸಾಮ್ ಬರಿಬೋದು. ಸೊ ಓಕೆ. ನೆಕ್ಸ್ಟ್ ನೋಡ್ರಿ, ನಿಮ್ಮ ಒಂದು ಫೋಟೋ ಪಾಸ್ಪೋರ್ಟ್ ಸೈಜ್ ಏನಿರಬೇಕಂದ್ರೆ ಒಂದು ಫೋಟೋ ಇರಬೇಕು, ಪಾಸ್ಪೋರ್ಟ್ ಸೈಜ್ ಫೋಟೋ. ಅದು 50 KB ಕಡಿಮೆ ಇರಬೇಕು, JPG ಫಾರ್ಮ್ಯಾಟ್ದಾಗ ಇರಬೇಕು. ನೆಕ್ಸ್ಟ್ JPG ಫಾರ್ಮ್ಯಾಟ್ದಾಗ ಅಭ್ಯರ್ಥಿಯ ಸಹಿ ಇರಬೇಕು. ನಿಮ್ಮ ಸೈನ್ ಕೂಡ 50 KB ಕಡಿಮೆ ಇರಬೇಕು. ಅದೇ ರೀತಿ JPG ಸ್ವರೂಪದಲ್ಲಿ ಅಂದರೆ ಏನು JPG ಫಾರ್ಮ್ಯಾಟದಲ್ಲಿ ನಿಮ್ಮದು ಲೆಫ್ಟ್ ಹ್ಯಾಂಡ್ ತಂಬ ಏನಿರಬೇಕಂದ್ರೆ 50 KB ಕಡಿಮೆ ಇರುವಂಥ ಸೈಜ್ 50 KB ಕಡಿಮೆ ಇರಬೇಕು. ಅಂದರೆ ಏನು ಮಾಡಬೇಕಂದ್ರೆ ನಿಮ್ಮದು ಒಂದು ಲೆಫ್ಟ್ ಹ್ಯಾಂಡ್ ತಂಬ್ ಇರಬೇಕು, ಲೆಫ್ಟ್ ಹ್ಯಾಂಡ್ ಸೈನ್. ಇದು ಕೂಡ ಅಭ್ಯರ್ಥಿ ಸೈನ್ ಆಗಿರ್ಬೋದು, ಫೋಟೋ ಆಗಿರ್ಬೋದು. ಸೊ ಇವೆಲ್ಲ ಡಾಕ್ಯುಮೆಂಟ್ಸ
ನಿಮ್ಮ ಹತ್ರ ಇರಬೇಕು. ನಂತರ ಏನು ಮಾಡ್ಬೋದು ಅಂದ್ರೆ ನೀವು ಅಪ್ಲಿಕೇಶನ್ ಫಿಲ್ಲಪ್ ಮಾಡ್ಬೋದು. ಓಕೆ, ಸೊ ಇನ್ನೊಮ್ಮೆ ಒನ್ಸ್ ಅಗೇನ್ ಇನ್ನೊಮ್ಮೆ ನೋಡಿರಿ. ಸೊ ಇವೆಲ್ಲ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರಬೇಕು. ಸೊ ಇವೆಲ್ಲ ಡಾಕ್ಯುಮೆಂಟ್ಸ್ ಇರಬೇಕು. SSLC ಡಾಕ್ಯುಮೆಂಟ್ಸ್ ಆಗಿರ್ಬೋದು, 12th ಅಂದರೆ ಸೆಕೆಂಡ್ PU ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಇನ್ಕಮ್ ಕಾಸ್ಟ್ ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಸ್ಟಡಿ ಡೀಟೇಲ್ಸ್ ಆಫ್ ಸ್ಟಡಿಡ್ ಇನ್ ಕರ್ನಾಟಕ, ಅಂದರೆ ಕರ್ನಾಟಕದಲ್ಲಿ ನೀವು ಸ್ಟಡಿ ಮಾಡಿದರೆ ಅಂತೇಳಿ. ಸೊ ಆಲ್ರೆಡಿ ನಾ ಇಲ್ಲಿ ಹೇಳಿನಲ್ಲ, 10th ಆಗಿರ್ಬೋದು ಸ್ಟಡಿ ಸರ್ಟಿಫಿಕೇಟ, ಸೆಕೆಂಡ್ PUದ ಸ್ಟಡಿ ಸರ್ಟಿಫಿಕೇಟ್ ಆಗಿರ್ಬೋದು, ಇನ್ಕಮ್ ಕಾಸ್ಟ್, ಮತ್ತೇನೆಂದರೆ ಸೊ ಈಗ ಡಿಗ್ರಿದ ಸ್ಟಡಿ ಸರ್ಟಿಫಿಕೇಟ್ ಆಗಿರ್ಬೋದು. ಈಗ ಯಾರ್ಯಾರ ಡಿಗ್ರಿ ಮಾಡತ್ತೀರಿ ಅಂದರೆ ಡಿಗ್ರಿ ಸರ್ಟಿಫಿಕೇಟ್ ಆಗಿರ್ಬೋದು. ಸೊ ಆಲ್ರೆಡಿ ಕ್ಲೋಸ್ ಆದವರು ಕೂಡ ಡಿಗ್ರಿ ಸರ್ಟಿಫಿಕೇಟ್ ಇರ್ಬೋದು. ಅಂದರೆ ಸ್ಟಡಿ ಸರ್ಟಿಫಿಕೇಟ್ ಟೋಟಲಾಗಿ ಪ್ರೈಮರಿ ಸ್ಟಡಿ ಸರ್ಟಿಫಿಕೇಟ್ ಆಗಿರ್ಬೋದು, ಹೈಸ್ಕೂಲ್ದ ಸ್ಟಡಿ ಸರ್ಟಿಫಿಕೇಟ್ ಇರಬೇಕು. ಅಟ್ಲೀಸ್ಟ್ ಒಂದು 7 ಇಯರ್ದರೆ ನೀವು ಏನು ಮಾಡ್ರಿ ಅಂದ್ರೆ ಸ್ಟಡಿ ಸರ್ಟಿಫಿಕೇಟನ್ನು ಕಲೆಕ್ಟ್ ಮಾಡಿರಿ. ಓಕೆ, ಅದೇ ರೀತಿ ಡಿಗ್ರಿ ಮಾರ್ಕ್ಸ್ ಕಾರ್ಡ್. ಸೊ ಯಾರ್ದೆಲ್ಲ ಡಿಗ್ರಿ ಕಂಪ್ಲೀಟ್ ಆಗಿದೆ, ಓಕೆ, ಅವ್ರ ಆ ಥರ ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಇರುತ್ತೆ. ಸೊ ಯಾರ್ದೆಲ್ಲ ಇನ್ನೂ ಕಂಪ್ಲೀಟ್ ಆಗಿಲ್ಲಲ್ಲ ಡಿಗ್ರಿ, ಈಗ ಪರ್ಸ್ಯೂವಿಂಗ್ ಇರ್ತೀರ ಅಥವಾ ಅಪಿಯರಿಂಗ್ ಇರುತ್ತಾರಲ್ಲ, ಸೊ ಡಿಗ್ರಿ ಈಗ ಕಂಟಿನ್ಯೂ ಮಾಡತ್ತಿರ್ತೀರ, ಈಗ ಫಾರ್ ಎಕ್ಸಾಂಪಲ್ 6th ಸೆಮ್ದಾಗ ಆಗಿರ್ಬೋದು. ಸೊ ಸೊ ಅವರು ಕೂಡ ನೀವು ಏನು ಮಾಡ್ಬೋದು ಅಂದರೆ ಅಪ್ಲಿಕೇಶನ್ ಹಾಕೋಕೆ ಎಲಿಜಿಬಲ್ ನೀವು ಕೂಡ. ಸೊ ಎಷ್ಟು ನಿಮ್ಮ ಹತ್ರ ಈಗ ಮಾರ್ಕ್ಸ್ ಕಾರ್ಡ್ ಇದೆಯಲ್ಲ, ಸೊ ಅಷ್ಟೇ ನೀವು ಅಪ್ಲೋಡ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಡಿಗ್ರಿ ಕಂಪ್ಲೀಷನ್ ಸರ್ಟಿಫಿಕೇಟ್, ಯಾರ್ದೆಲ್ಲ ಡಿಗ್ರಿ ಕ್ಲೋಸ್ ಆಗಿದೆಯಲ್ಲ ಅವ್ರದ್ದು ಡಿಗ್ರಿ ಕಂಪ್ಲೀಷನ್ ಆಗಿರುವಂಥ ಸರ್ಟಿಫಿಕೇಟ್ ಇರುತ್ತೆ, ಪಾಸಿಂಗ್ ಸರ್ಟಿಫಿಕೇಟ್ ಆಗಿರ್ಬೋದು. ಸೊ ಅವನ್ನೆಲ್ಲ ಅಪ್ಲೋಡ್ ಮಾಡಬೇಕು. ಕ್ಯಾಂಡಿಡೇಟ ಲೇಟೆಸ್ಟ್ ಈಗಿಂದ ಫೋಟೋ ನಿಮ್ಮ ಹತ್ರ ಇರಬೇಕು. ಅಂದರೆ JPG ಫಾರ್ಮ್ಯಾಟ್ದಾಗ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಇರಬೇಕು, 50 KB ಕಡಿಮೆ ಇರಬೇಕದ. ನೆಕ್ಸ್ಟ್ ಅದೇ ರೀತಿ 50 KB ಕಡಿಮೆ ಇರಬೇಕು. ನೆಕ್ಸ್ಟ್ ತಂಬ್ ಕೂಡ, ನೆಕ್ಸ್ಟ್ ಸೈನ್ ಇರಬೇಕು, ಸೈನ್ದು ಒಂದು ಫೋಟೋ ಇರಬೇಕು, ಅದು 50 KB ಕಡಿಮೆ ಇರಬೇಕು. ಅದೇ ರೀತಿ JPG ಫಾರ್ಮ್ಯಾಟ್ದಾಗ ಇರಬೇಕು. ಇವೆಲ್ಲ JPG ಫಾರ್ಮ್ಯಾಟ್ದಾಗ ನಿಮ್ಮ ಲೆಫ್ಟ್ ಹ್ಯಾಂಡ್ ತಂಬ್ ಕೂಡ ಒಂದು JPG ಫಾರ್ಮ್ಯಾಟ್ದಾಗ ಅದನ್ನು ಕೂಡ ಒಂದು ಅದ್ರದ್ದು ಒಂದು ಫೋಟೋ ಇರಬೇಕು. ಸೊ ಓಕೆ, JPG ಫಾರ್ಮ್ಯಾಟ್ದಾಗ ಇರಬೇಕು, ಅದು 50 KB ಕಡಿಮೆ ಇರಬೇಕು. ಸೊ ಇವೆಲ್ಲ ಡಾಕ್ಯುಮೆಂಟ್ಸನ್ನು ಏನು ಮಾಡಿರಿ, ಈಗ ಕಲೆಕ್ಟ್ ಮಾಡ್ಕೋರಿ. ಸೊ ಕಲೆಕ್ಟ್ ಮಾಡಿದ ನಂತರ ಏನು ಮಾಡಿರಿ, ಅಪ್ಲಿಕೇಶನ್ ಫಿಲ್ಲಪ್ ಮಾಡಿರಿ, ಫಾರ್ಮ ಫಿಲ್ಲಪ್ ಮಾಡಬೇಕು. ಸೊ ನಿಮ್ಗೆ ಒಂದು ಕ್ವಶನ್ ರೈಸ್ ಆಗಿರುತ್ತೆ. ಸೊ ಯಾವ ಕ್ವಶನ್ ಅಂದರೆ, ಸೊ ಈ ಅಪ್ಲಿಕೇಶನ್ PGCET ಏನು ಕರೆದಿದ್ದಾರಲ್ಲ 2025 ಸೊ ಇದು ಎಲ್ಲಿವರೆಗೆ, ಇದರ ಲಾಸ್ಟ್ ಡೇಟ್ ಯಾವಾಗ? ಸೊ ನೀವು ಏನು ಮಾಡಿರಿ, ಇಷ್ಟೆಲ್ಲ ಅಪ್ಲಿಕೇಶನ್ ಇಟ್ಕೊಂಡು ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ಇಟ್ಕೊಂಡು ಏನು ಮಾಡ್ಬೇಕಂದ್ರೆ ಫಸ್ಟ್ ಪ್ರೊಸೀಡ್ ಟು ರಿಜಿಸ್ಟ್ರೇಷನ್ ಫಾರ್ ನ್ಯೂ ಯೂಸರ್ ಐತಲ್ಲ, ಸೊ ಇದನ್ನು ಕ್ಲಿಕ್ ಮಾಡಿರಿ. ಇಲ್ಲಿ ನೀವು ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಮಾಡ್ಕೊರಿ. ನಂತರ ಏನು ಮಾಡಿರಿ, ಅದನ್ನ ಲಾಗಿನ್ ಮಾಡಿರಿ. ಸೊ ಇವನ್ನೆಲ್ಲ ಡಾಕ್ಯುಮೆಂಟ್ಸನ್ನು ಏನು ಮಾಡಿರಿ, ಅಪ್ಲೋಡ್ ಮಾಡಿರಿ. ಓಕೆ, ಸೊ ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ಏನಂದ್ರೆ, ಸೊ ಯಾರೆಲ್ಲ ನೀವು PGCET ಎಕ್ಸಾಮ್ ಬರಿಬೇಕಂತಿದ್ದಾರಲ್ಲ, ಸೊ ಅವರ ಆಲ್ರೆಡಿ ಇದನ್ನು ನೋಟಿಫಿಕೇಷನ್ ಯಾವಾಗ ಆಗಿದೆ ಹೇಳ್ರಿ, ಇದು 25/4/2025 ಸೊ ಬೆಳಿಗ್ಗೆ 11 ಗಂಟೆಗೆ ಆಗಿದೆ. ಸೊ ಇದು ನೋಟಿಫಿಕೇಷನ್. ಸೊ ಇಲ್ಲಿಂದ ಸ್ಟಾರ್ಟ್ ಆಗಿದೆ, ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ 25/4/2025 ಬೆಳಿಗ್ಗೆ 11 ಗಂಟೆಯಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಸೊ ಯಾವಾಗ ಕ್ಲೋಸ್ ಆಗುತ್ತೆ ಅಂದರೆ ಇದು 10/5/2025 ನೈಟ್ 11:59 ಅಂತ ಹೇಳಿದ್ದಾರೆ. ಸೊ ಅಂದರೆ ನೀವು ಏನು ಮಾಡಿರಿ, ಲಾಸ್ಟ್ ಡೇಟ್ ನೋಡ್ರಿ, ಇದು ನೋಟ್ ಮಾಡಿ ಇಟ್ಕೋರಿ, 10/5/2025. ಸೊ ಇದು ಲಾಸ್ಟ್ ಡೇಟ್. ಸೊ 10/5/2025 ಅಪ್ಲಿಕೇಶನ್ ಫಾರ್ಮ್ ಫಿಲ್ಲಪ್ ಮಾಡೋದು ಲಾಸ್ಟ್ ಡೇಟ್ ಇದೆ. ಸೊ ಇದನ್ನು ನೋಟ್ ಮಾಡಿರಿ. ಸೊ ಇದರ ಒಳಗಾಗಿನೇ ಏನು ಮಾಡಬೇಕಂದ್ರೆ ನೀವು ಅಪ್ಲಿಕೇಶನನ್ನು ಫಿಲ್ಲಪ್ ಮಾಡಬೇಕು. ಸೊ ನೆಕ್ಸ್ಟ್ ಅಪ್ಲಿಕೇಶನ್ ಫಾರ್ಮ್ ಫೀಸ್ ಇರುತ್ತೆ. ಸೊ ರಿಜಿಸ್ಟ್ರೇಷನ್ ಫೀಸ್ ಕೂಡ ಇರುತ್ತೆ. ಸೊ ಆ ರಿಜಿಸ್ಟ್ರೇಷನ್ ಫೀಸ್ 12/5/2025. ಸೊ ರಿಜಿಸ್ಟ್ರೇಷನ್ ಫೀಸ್ 12/5/2025 ಒಳಗಾಗಿ ಏನು ಮಾಡಬೇಕಂದ್ರೆ ಸಾಯಂಕಾಲ 6 ಒಳಗಾಗಿ ಸೊ ನೀವು ಏನು ಮಾಡಬೇಕಂದ್ರೆ ರಿಜಿಸ್ಟ್ರೇಷನ್ ಫೀಸ್ ಕೂಡ ಪೇ ಮಾಡಿರಬೇಕು. ಓಕೆ, ಆನ್ಲೈನ್ ಮೋಡ್ದಾಗಿರುತ್ತೆ. ಸೊ ಅದನ್ನ ಪೇ ಮಾಡಿರಿ. ನಂತರ ಏನು ಮಾಡ್ಬೋದು ಅಂತ ಹೇಳ್ತಾರೆ, ಅಭ್ಯರ್ಥಿಗಳಿಗೆ PGCET 2025 ಪರೀಕ್ಷೆ ಅಡ್ಮಿಷನ್ ಟಿಕೆಟ್ ಅಂದರೆ ಈ ಥರದ. ಸೊ ಏನಪ್ಪ ಅಂತಂದ್ರೆ ನಿಮ್ಗೆ ಹಾಲ್ ಟಿಕೆಟ್ ಬರುತ್ತೆ. ಸೊ ಹಾಲ್ ಟಿಕೆಟ್, ಸೊ ಅದನ್ನು ಇಟ್ಕೊಂಡು ನೀವು ಎಕ್ಸಾಮ್ ಏನು ಮಾಡ್ಬೋದು, ಬರಿಬೋದು. ಓಕೆ, ಸೊ ಎಕ್ಸಾಮ್ ಕಂಡಕ್ಟ್ ಮಾಡಿದ್ದಾರೆ. ಸೊ ಈ ಚಾನ್ಸ ಮಿಸ್ ಮಾಡ್ಕೋಕೆ ಹೋಗ್ಬೇಡ್ರಿ. ಯಾರೆಲ್ಲ ಈ ಕೋರ್ಸ್ಗಳನ್ನು ಮಾಡಬೇಕಂತಿದ್ದಾರಲ್ಲ, ಸೊ ಅವರೆಲ್ಲ ಏನು ಮಾಡಬೇಕು, ಕಂಪಲ್ಸರಿ ಏನು ಮಾಡಿರಿ, PGCET ಎಕ್ಸಾಮ್ ಬರೀರಿ. ಓಕೆ, ಆಲ್ ದ ಬೆಸ್ಟ್ ಆಲ್ ಆಸ್ಪಿರೆಂಟ್ಸ್.
ಸೊ ಡೇಟ್ಗಳು ಕೂಡ ನೋಟ್ ಮಾಡ್ಕೊರಿ. 10/5/2025 ಲಾಸ್ಟ್ ಡೇಟ್ ಇದೆ. ಸೊ ಈ ಡೇಟ್ ಒಳಗಾಗಿ ಏನು ಮಾಡಿರಿ, ಅಪ್ಲಿಕೇಶನನ್ನು ಫಾರ್ಮ್ ಫಿಲ್ಅಪ್ ಮಾಡಿರಿ. ಓಕೆ, ಮತ್ತೇನಾದರೂ ನಿಮ್ಗೆ ಡೌಟ್ಸ್ ಇತ್ತಂದರೆ ಏನು ಮಾಡಿರಿ, ನೀವು ಕೂಡ ಡೈರೆಕ್ಟಾಗಿ KA ಹೆಲ್ಪ್ಲೈನ್ ಇದೆ, ಅವ್ರಿಗೆ ಕೇಳ್ಬೋದು. ನೀವು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಡೈರೆಕ್ಟಾಗಿ ಇವರೊಂದಿಗೆ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. ಈ ಸೈಟ್ KEA ಈ ಸೈಟ್ ಓಪನ್ ಮಾಡಿರಿ. ಸೊ ಅಲ್ಲಿ ಎಲ್ಲ ಇನ್ಫಾರ್ಮೇಷನ್ ನಿಮ್ಗೆ ಸಿಗುತ್ತೆ. ಓಕೆ, ಥ್ಯಾಂಕ್ ಯು ಆಲ್. ನೆಕ್ಸ್ಟ್ ನಾನೇನು KA ಕಡೆಯಿಂದ ಎಕ್ಸಾಮ್ ಡೇಟ್ ಯಾವಾಗಿದೆ, ಸೊ ಯಾವ ಥರ ಇನ್ಫಾರ್ಮೇಷನ್ ಇದೆ, ಸೊ ಎಕ್ಸಾಮ್ ಡೇಟ್ ಆಗಿರ್ಬೋದು. ಸೊ ಕೆಲವೊಂದಷ್ಟು ಇನ್ಫಾರ್ಮೇಷನ್ ನನಗೇನಾದರೂ ಗೊತ್ತಾತಂದ್ರೆ ಸೊ ಅದು ನಾನು ನಿಮ್ಗೆ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳುತ್ತೇನೆ. ಓಕೆ, ಅಂದರೆ ಎಕ್ಸಾಮ್ ರಿಲೇಟೆಡ್ ಆಗಿರ್ಬೋದು, ಇನ್ಫಾರ್ಮೇಷನ್ ಸಿಲೆಬಸ್ ರಿಲೇಟೆಡ್ ಆಗಿರ್ಬೋದು. ಓಕೆ, ಟೋಟಲಾಗಿ ನೀವು ಏನು ಮಾಡಬೇಕಂದ್ರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಈ ವೆಬ್ಸೈಟನ್ನು ಚೆಕ್ ಮಾಡ್ಕೋತಾ ಇರಬೇಕು. ಓಕೆ, ಥ್ಯಾಂಕ್ ಯು ಆಲ್.